ಉತ್ತರ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಭಾಗದಲ್ಲಿ ನಾವು ನೋಡಿದೀವಿ ಬೇಸಿಗೆ ಕಾಲದಲ್ಲಿ ಹನಿ ನೀರಿಗೂ ಹಾಹಾಕಾರ ಪಡಬೇಕು ಅಂತ ಪರಿಸ್ಥಿತಿ ಇದೆ. ಜನರ ಬವಣೆಯನ್ನ ನೀಗಿಸುವಂತ ನಿಟ್ಟಿನಲ್ಲಿ ಕೆಲವೊಂದು ಯೋಜನೆಗಳನ್ನ ತಂದ್ರು ಕೂಡ ಅದರಿಂದ ಪ್ರಯೋಜನ ಆಗ್ತಾ ಇಲ್ಲ. ಸರಿಯಾಗಿ ಕೆಲಸ ಆಗದೆ ಇರೋದ್ರಿಂದ ಹನಿ ನೀರು ಜನರಿಗೆ ಸಿಗ್ತಾ ಇಲ್ಲ. ಕಲಬುರಗಿಯಲ್ಲಿ ಕೆರೆಗೆ ನೀರು ತುಂಬಿಸುವಂತ ಯೋಜನೆಗೆ ಗ್ರಹಣ ಹಿಡಿದಿದೆ. 8 ವರ್ಷ ಕಳೆದರೂ ಕೂಡ ಕಾಮಗಾರಿ ಇನ್ನೂ ಪೂರ್ಣವಾಗಿಲ್ಲ. ಅಫ್ಜಲ್ಪುರ ತಾಲೂಕಿನ ಬಳ್ಳೂರಗಿ ಸೇರಿದಂತೆ ಸಾವಿರಾರು ರೈತರು ಇದರಿಂದ ಗೋಳಾಡ್ತಾ ಇದ್ದಾರೆ. ಭೀಮೆಯಿಂದ ಆಳಂದದ 13 ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಇದೆ. ಸುಮಾರು 318 ಕೋಟಿ ವೆಚ್ಚದ ಕಾಮಗಾರಿ ಇನ್ನೂ ಕೂಡ ಪೂರ್ಣ ಆಗಿಲ್ಲ. ಬೇಕಾಬಿಟ್ಟಿ ಕಾಮಗಾರಿ ಮಾಡಿ ಗುತ್ತಿಗೆದಾರ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಇದರಿಂದ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿದೆ. ಕಾಮಗಾರಿಗೆ ಭೂಮಿ ಕೊಟ್ಟಿದ್ರಲ್ಲ, ನಮಗೇನೋ ನೀರು ಸಿಗುತ್ತೆ ಅನ್ನೋ ಒಂದು ಆಸೆಯಲ್ಲಿ ಭರವಸೆಯಲ್ಲಿ ಕಾಮಗಾರಿಗೆ ಭೂಮಿ ಕೊಟ್ಟವ್ರಿಗೂ ಪರಿಹಾರ ಸಿಕ್ಕಿಲ್ಲ. ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ರೈತರು ಮನವಿಯನ್ನ ಮಾಡಿದ್ದಾರೆ. ಕೂಡಲೇ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತಾನೂ ಜನ ಆಗ್ರಹವನ್ನ ಮಾಡಿದ್ದಾರೆ. ಕೆರೆಗೆ ನೀರು ತುಂಬಿಸುವಂತ ಯೋಜನೆ ಒಂದ್ ಕಡೆ 8 ವರ್ಷವಾದ್ರೂ ಕಾಮಗಾರಿ ಮುಗಿದಿಲ್ಲ. ಗುತ್ತಿಗೆದಾರ ಅರ್ಧಂಬರ್ಧ ಕೆಲಸ ಮಾಡಿ ಕೈ ಕೊಟ್ಟು ಎಸ್ಕೇಪ್. ಇನ್ನೊಂದ್ ಕಡೆ ನಮಗೆ ನೀರು ಸಿಗುತ್ತೆ ಅನ್ನೋ ಒಂದು ಭರವಸೆಯೊಂದಿಗೆ ಆಶಾ ಭಾವನೆ ಇರುತ್ತಲ್ಲ, ಹಾಗಾಗಿ ರೈತರು ಭೂಮಿ ಬಿಟ್ಟುಕೊಟ್ಟಿದ್ದಾರೆ. ಅವರಿಗೂ ಸೂಕ್ತ ರೀತಿಯಲ್ಲಿ ಪರಿಹಾರ ಕೊಟ್ಟಿಲ್ಲ. ಆ ಪರಿಹಾರ ಕೊಡಿ ಅಂತೇಳಿ ಸುಮಾರು 318 ಕೋಟಿ ವೆಚ್ಚದ ಕಾಮಗಾರಿ ಅರ್ಧಂಬರ್ಧ ಕೆಲಸ ಆಗಿದೆ. 8 ವರ್ಷಗಳಿಂದ ಇದು ನಿಂತು ಹೋಗಿರೋದ್ರಿಂದ, ಬೇಕಾಬಿಟ್ಟಿ ಕಾಮಗಾರಿ ನಡೆಸಿರೋದ್ರಿಂದ ಈಗ ಒಂದ್ ಕಡೆ ನೀರೂ ಇಲ್ಲ, ಒಂದ್ ಕಡೆ ಸೂಕ್ತ ರೀತಿಯಲ್ಲಿ ಭೂಮಿ ಕೊಟ್ಟಿದ್ದಕ್ಕೆ ಪರಿಹಾರನೂ ಇಲ್ಲ. ಹಾಗಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಸಾರ್ವಜನಿಕರು ಏನ್ ಹೇಳಿದ್ದಾರೆ ಕೇಳೋಣ. ಸರ್, ನಾ ರೊಕ್ಕ ಬಂದಿಲ್ಲ ರಮೂರಿ. ಪೈಲೇದೊಂದು ಕಂತು ಕೊಟ್ಟರಿ, ಈಗ ನಾ ಮತ್ತೆ ಡಬಲ್ ಕೊಡ್ತಾ ಅಂದಾರ್ರಿ. ಮತ್ತೆ ಏನು ನಾ ಕೊಟ್ಟಿಲ್ಲ ರೀ. ಎಷ್ಟು ಬರ್ಬೇಕು ರೀ? ಅದು ಡಬಲ್ ಕೊಡ್ತಾ ಅಂದಾರ್ರಿ ಅವರು. ಮೊದಲೊಂದು ನಮ್ಮ ಹೋಗಿದ್ದು ತೀರಾಗ ಹೊಂಟಾರಿ 3 लाख ರೂಪಾಯಿ ಕೊಟ್ಟಾರ್ರಿ. ಹಾಂ ರೀ, ಅದ್ರ ಡಬಲ್ ಕೊಡ್ತಾ ಅಂದಾರ್ರಿ. ಈಗ ಈಗ 6 ವರ್ಷ ಐತ್ರಿ. ಹಾಂ ರೀ, ಹೋದ ವರ್ಷ ಬಂದವ್ರಿ ರೊಕ್ಕ. ಈಗ ಇನ್ನೂ ಬಂದಿಲ್ಲ ರೀ. ಮತ್ತೆ ಈಗ ಅವ್ರು ಕೊಟ್ಟು ಮತ್ತೆ ವರ್ಷ 2 ಸಾಲಕ್ಕೆ ಬತ್ರಿ. ನಮ್ಮದು ಜಮೀನ್ದು ಬಳ್ಳೂರಿಗೆ ವ್ಯಾಲ್ಯೂಯೇಷನ್ ಭಾಳ ಕಡಿಮೆ ಇದೆ ರೀ. ಸಬ್ರದಿಷ್ಟ ಆಗಿದ್ದು ಬೇರೆ, ಅದು ಎಷ್ಟು ಹಿಡಿದು ಅದೇ ಕೊಡ್ತಾರೆ. ರಜೆ ಹೊಲಗಳಿಗೆ ಖರೀದಿ ಆಗಿದ್ದು ಪ್ರಕಾರ ಅದು ಅಲ್ಲಿ ನಮ್ಗೆ ಇದು ಕೊಟ್ಟಿಲ್ಲ. ವ್ಯಾಲ್ಯೂಯೇಷನ್ ಸಬ್ ರಿಜಿಸ್ಟರ್ ರೇಟಾಗಿದೆ, ಆ ವ್ಯಾಲ್ಯೂಯೇಷನ್ ಹಿಡಿದ್ಕೊಂಡು ಅದ್ರ 3 ಪಟ್ಟು ಹಾಕ್ಯಂದ್ರೆ ಒಂದು ಪಟ್ಟು ಕೊಟ್ಟಾರೆ. ಈಗ ಅದು ನಾವು ಸರಿ ಇಲ್ಲ ಅಂದ್ಕೊಂಡ್ರೆ ನಾವು ಕೋರ್ಟಿಗೆ ಹಾಕಿದೆವು. ಅದೇನೋ ದುಡ್ಡು ಬರ್ಲಿಕ್ಕೆ ತಯಾರಿಲ್ಲ ರೀ. 3 ವರ್ಷ ಆಯ್ತು ರೀ, ಬಂದಿಲ್ಲ, ಇನ್ನೂವರೆಗೆ ಬಂದಿಲ್ಲ. ಅದ್ರ ಸಲುವಾಗಿ ನಾವು ಹೋಗಿ ಕೇಳಿದ್ರು ಇನ್ನು ಮ್ಯಾಲೆ ಬಜೆಟ್ ಇಲ್ಲ, ಅದಿಲ್ಲ ಇದು ಇಲ್ಲ, ಇದೇ ನೀವು ಹೇಳ್ಕೊಂಡಂಗೆ ಮುಂದೂಡಲಾಗಿದ್ರಿ. ನಮ್ಮ ಹೊಲ್ದಾಗ ಸಣ್ಣ ಪೈಪ್ಲೈನ್ ಹೋಗ್ಯದ್ರಿ. ಅವೆಲ್ಲ ಬಾಳಿ ಅವು ಇವೆಲ್ಲ ಏನು ಕೊಟ್ಟಿಲ್ಲ. ಏನೋ ಪರಿಹಾರ ನಮ್ಗೆ ಕೊಟ್ಟರೆ ಬಂದಿಲ್ಲ. ಸಣ್ಣ ಪೈಪ್ಲ ಅದು ಏನನ್ನೇ ಕೊಟ್ಟಿಲ್ಲ. ಇನ್ನು ಹಾಯ್ಕೊಂಡು ಹೋಗ್ಯಾರ, ಸರಿಯಾರು ಮಾಡ್ಕೊಂಡು ಹೋಗ್ಯಾರ. ಏನು ಕೇಳೋದಿಲ್ಲ ಹೇಳೋದಿಲ್ಲ, ಬಂದು ಕಿಸಿದೆ ಮಾಡ್ಕೊಂಡು ಹೋಗ್ಯಾರ. ನಮ್ಮ ಬಾಳಿ ಲಾಸ್ ಆಗ್ಯದ. 2013 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಇದು ಭೀಮಾ ನದಿಯಿಂದ ಆಳಂದ ಅಮರ್ಜಕ್ಕೆ ಹೋಗುವ ಯೋಜನೆ ಇದೆ. ಅಫ್ಜಲ್ಪುರ ತಾಲೂಕಿನಾಗ 14 ಒಂದು ಕೆರೆಗಳು ತುಂಬತಕ್ಕಂಥ ಯೋಜನೆ ಒಂದು 10 ವರ್ಷದಿಂದ ನೆನೆಗುನಿಗೆ ಬಿದ್ದಿದೆ. ಅದು ಇನ್ನೂ ಈಗ ನೀರು ಬರ್ತಾ ಆಗ ನೀರು ಬರ್ತಾ ಅದಕ್ಕೆ ರೈತರ ಕೈಲಿಗೆ ಹತ್ತಾರ. ಆದರೆ ಇನ್ನೂವರೆಗೆ 10 ವರ್ಷ ಆದ್ರೂ ನೀರು ಬರಲಿಲ್ಲ ಸರ್. ಮುಂದೆ ನಾವು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಅವ್ರು ಯಾರೂ ನಮ್ಮ ಮಾತು ಕಿವಿ ಹಾಕೋತಾಳ್ರಿ. ಅವ್ರಿಗೆ ರೈತರ ಪರಿಹಾರ ಏನು ವ್ಯಾಲ್ಯೂಯೇಷನ್ ಪ್ರಕಾರ ಕೊಡ್ತಾ ಇಲ್ಲ, ಅದಕ್ಕಿಂತ ಕಡಿಮೆ ಕೊಡ್ತಾ ಇದ್ದಾರೆ. ದಿನ ಓಡಿ ಆಫೀಸ್ ತಿರುಗಾಡಿ ನಮಗೆ ಸಾಕಾಗಿ ಹೋಗ್ಯದ್ರಿ. ಟ್ಯಾಂಕ್ಗಳು ಕಟ್ಟ್ಯಾರ, ಅದರಲ್ಲಿಂದ ನೀರಿದು ಉಪಯೋಗ ಭೀ ಇಲ್ಲ. ಮತ್ತು ರೈತರಿಗೆ ಏನು ಕೊಡಬೇಕಾಗಿದ್ದು ಪರಿಹಾರ ಕೊಡ್ಲಿಕ್ಕೆ ತಯಾರಿಲ್ಲ. ಅದಕ್ಕಾಗಿ ಮತ್ತೇನದ ನಾವು ಹೋರಾಟ ಮಾಡಬೇಕಂತ ಹೇಳಿ ವಿಚಾರ ಮಾಡಿದೆವು. ಮತ್ತು ತಾಬಡ ಈ ವಿಷಯ ಮುಟ್ಟಿದ ಕೂಡಲೇ ರೈತರಿಗೆ ಆ ಜಮೀನದ ಹೆಲ್ವೆ ಏನದ ಅದು ಕೊಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಒಂದೆರಡಲ್ಲ, ಇಲ್ಲಿ 13 ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಹಳ್ಳ ಹಿಡಿದಿದೆ. 8 ವರ್ಷಗಳಿಂದ ಕಾಮಗಾರಿ ನಡೀತಾ ಇಲ್ಲ. ಅರ್ಧಂಬರ್ಧ ಆಗಿ ಗುತ್ತಿಗೆದಾರ ಕೈಕೊಟ್ಟು ಹೋಗಿದ್ದಾನೆ. ಏನು ಸಮಸ್ಯೆ ಆಗಿದೆ ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್. ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಪ್ಲೀಸ್ ಬಿ ಆನ್ಲೈನ್. ಈಗ ಚಿಕ್ಕದೊಂದು ಬ್ರೇಕ್. ವೆಲ್ಕಮ್ ಬ್ಯಾಕ್. ಕಲಬುರಗಿ ಅಫ್ಜಲ್ಪುರ ಭಾಗದಲ್ಲಿ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಹಳ್ಳ ಹಿಡಿದಿದೆ. ಈ ಬಗ್ಗೆ ಬ್ರೇಕ್ ಮುಂಚೆ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಅರುಣ್, ಯಾಕೆ ಡಿಲೇ ಆಗ್ತಾ ಇದೆ? ಗುತ್ತಿಗೆದಾರ ಅರ್ಧಕ್ಕೆ ಕೈ ಕೊಟ್ಟು ಹೋಗೋ ಕಾಮಗಾರಿ ಸ್ಟಾಪ್ ಮಾಡಿರೋದಕ್ಕೆ ರೀಸನ್ ಏನು?
ಹೌದು, ಶರ್ಮಿತಾ ಶೆಟ್ಟಿ. ಕಲಬುರಗಿಯ ಅಫ್ಜಲ್ಪುರ್ ತಾಲೂಕು ಮತ್ತು ಆಳಂದ್ ತಾಲೂಕಲ್ಲಿ ಈ ಭಾಗದಲ್ಲಿ ನೀರಿನ ಪ್ರಮಾಣ ಏನು ತಳಮಟ್ಟದಲ್ಲಿ ಇರುವುದರಿಂದ ಆ ಒಂದು ಭಾಗದಲ್ಲಿ ನೀರಿನ ಪ್ರಮಾಣ ಹೆಚ್ಚು ಮಾಡಲು ನಿಟ್ಟಿನಲ್ಲಿ ಭೀಮಾ ನದಿಯಿಂದ ಏನು ಅಮರ್ಜಾ ನದಿಗೆ ಮತ್ತು ಅಮರ್ಜಾ ನದಿ ಸೇರಿದಂತೆ ಆಳಂದ್ ತಾಲೂಕಿನ 13 ಕೆರೆಗೆ ತುಂಬಿಸುವಂಥ ಯೋಜನೆಗೆ ಸುಮಾರು 318 ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಆರಂಭವಾಗಿತ್ತು. ಕಾಮಗಾರಿ ಆರಂಭವಾಗಿ 8 ವರ್ಷ ಕಳೆದರೂ ಕೂಡ ಇಲ್ಲಿವರೆಗೆ ಆ ಒಂದು ಕಾಮಗಾರಿ ಪೂರ್ಣ ಆಗಿಲ್ಲ. ಅಲ್ಲಿನ ರೈತರು ಇನ್ನೇನು ಕೆಲ ದಿನ ಕಳೆದರೆ ನಮಗೆ ಈ ನಮ್ಮ ಭಾಗಕ್ಕೆ ನೀರು ಬರುತ್ತೆ, ನಮಗೆ ನೀರಿನಿಂದಾಗಿ ಅಲ್ಲಿನ ಸಾರ್ವಜನಿಕರು ಮತ್ತು ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಇಲ್ಲಿವರೆಗೂ ಅವರಂದ ನಿರೀಕ್ಷೆಯನ್ನು ಹುಸಿಯಾಗಿ ಉಳಿದಿರುವಂಥದ್ದು. ಯಾಕಂತಂದರೆ ಒಂದು ಗುತ್ತಿಗೆದಾರರು ಏನಂದರೆ ಕಳೆದ 8 ವರ್ಷಗಳಿಂದ ಈ ಒಂದು ಕಾಮಗಾರಿನ ಆರಂಭ ಮಾಡಿದರೆ 8 ವರ್ಷ ಕಳೆದರೂ ಕೂಡ ಕಾಮಗಾರಿಗೆ ಇನ್ನೂ ಪೂರ್ಣ ಆಗಿಲ್ಲ. ಅರ್ಧಂಬರ್ಧ ಕಾಮಗಾರಿಗಳನ್ನು ಮಾಡಿ ಈಗ ಬಿಟ್ಟು ಹೋಗಿರುವಂಥದ್ದು. ಹೀಗಾಗಿ ಅಲ್ಲಿ ಜಮೀನು ಕಳೆಗೊಂಡ ರೈತರಿಗೂ ಕೂಡ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಕಲಬುರಗಿ ಅಫ್ಜಲ್ಪುರ್ ತಾಲೂಕಿನ ಬಳ್ಳೂರ್ಗಿ ಗ್ರಾಮ ಸೇರಿದಂತೆ ಸಾಕಷ್ಟು ಗ್ರಾಮದ ರೈತರು ತಮ್ಮ ಏನು ಅಂದರೆ ನಮ್ಮ ತಾಲೂಕು ಅಲ್ಲದೆ ಬೇರೆ ತಾಲೂಕುಗಳಿಗೆ ಕೂಡ ನೀರು ಹೋಗುತ್ತೆ, ಅಲ್ಲಿನ ರೈತರಿಗೆ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗುತ್ತೆ ಅಂತೇಳಿ ತಮ್ಮ ಜಮೀನನ್ನು ಕೊಟ್ಟಿದ್ರು. ಆ ಜಮೀನಿಗೂ ಕೂಡ ಇನ್ನೂವರೆಗೆ ಸೂಕ್ತವಾದಂಥ ಪರಿಹಾರ ಸಿಕ್ಕಿಲ್ಲ. ಏನು ಒಂದಿಷ್ಟು ಹಣವನ್ನು ಮಾತ್ರ ಕೊಟ್ಟಿದ್ರೆ, ಇನ್ನೂ ಏನಂತಂದರೆ ನಿಗದಿತ ಬೆಲೆಯನ್ನು ಏನು ರೈತರಿಗೆ ಒಂದು ಬೆಲೆಯನ್ನು ನಿಗದಿ ಮಾಡಿ ಅವರಿಗೆ ಸೂಕ್ತವಾದಂಥ ಪರಿಹಾರನ ಕೊಡುವ ನಿಟ್ಟಿನಲ್ಲಿ ಕೂಡ ಕೆಲಸ ಆಗಿಲ್ಲ. ಸಾಕಷ್ಟು ಬಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೂ ಕೂಡ ಅವರಿಗೆ ಪ್ರಯೋಜನವನ್ನು ಆಗಿಲ್ಲ. ಅವರು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದು 1 ಎಕರೆ ಅರ್ಧ ಎಕರೆ, ಆದರೆ ಅವರ ಜಮೀನನ್ನು ಯೂಸ್ ಮಾಡ್ಕೊಂಡಿದ್ದು ಮತ್ತು ಸಾಕಷ್ಟು ಎಕರೆ ಗಂಟಲೆ ಜಮೀನನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಅಲ್ಲದೆ ಆ ಒಂದು ಜಮೀನಿನಲ್ಲಿ ಏನು ಪೈಪ್ಲೈನ್ ಅನ್ನು ಹಾದು ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಏನು ಅವರ ರೈತರ ಬೆಳೆಗಳು ಕೂಡ ಹಾಳಾಗಿರುವಂಥದ್ದು. ಆ ರೈತರ ಬೆಳೆ ಹಾಳಾದಂಥ ರೈತರಿಗೂ ಕೂಡ ಇಲ್ಲಿವರೆಗೆ ಸೂಕ್ತವಾದಂಥ ಪರಿಹಾರ ಸಿಕ್ಕಿಲ್ಲ. ಕಲಬುರಗಿ ಆಳಂದ್ ತಾಲೂಕಿನಲ್ಲಿ ಯಾವುದೇ ರೀತಿಯ ಏನು ನೀರಿನ ಸೋರ್ಸ್ ಇರದೇ ಇರುವ ಕಾರಣಕ್ಕಾಗಿ ಆ ಒಂದು ಭಾಗದಲ್ಲಿ ರೈತರಿಗೆ ಮತ್ತು ಅಲ್ಲಿನ ಜನರಿಗೆ ಕುಡಿಯೋ ನೀರು ಆಳಂದ್ ಪಟ್ಟಣಕ್ಕೆ ಏನಿದೆ ಆ ಕುಡಿಯೋ ನೀರಿಗಾಗಿ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಅಮರ್ಜಾ ನದಿಗೆ ಏನಂತಂದರೆ ಈ ಒಂದು ಲಿಫ್ಟ್ ಇರಿಗೇಷನ್ ಮೂಲಕ ನೀರಿಗಿನ ವ್ಯವಸ್ಥೆಯನ್ನು ಮಾಡಿದ್ರು. ಆದರೆ ಇಲ್ಲಿವರೆಗೂ ಕೂಡ ಅದು ಏನು ಅವರ ಆಸೆ ಈಡೇರಿಲ್ಲ. ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇನ್ನೂ ಬಜೆಟ್ ಇಲ್ಲ, ಆಮೇಲೆ ಹಣವನ್ನು ಕೊಡ್ತೀವಿ, ಇನ್ನೂ ಕೂಡ ಸರ್ಕಾರದಿಂದ ಹಣವನ್ನು ಬಂದಿಲ್ಲ ಅಂತ ಈ ಒಂದು ಕುಂಟು ನೆಪವನ್ನು ಹೇಳ್ತಾ ಇದ್ದಾರೆ. ಅಲ್ಲದೆ ಈ ಶಾಸಕರು ಕೂಡ ಹಲವು ಬಾರಿ ಗುತ್ತಿಗೆದಾರರಿಗೆ ಏನೋ ಕಾಲಾವಧಿಯ ಮಿತಿಯಲ್ಲೇ ಕಾಮಗಾರಿಗಳನ್ನ ಪೂರ್ಣ ಮಾಡಬೇಕಂತೇಳಿ ಸಾಕಷ್ಟು ಬಾರಿ ತಾಕೀತನ್ನು ಮಾಡಿದ್ರು ಕೂಡ ಶಾಸಕರ ಮಾತಿಗೂ ಕೂಡ ಕ್ಯಾರೆ ಅನ್ನೋದ ಗುತ್ತಿಗೆದಾರ ಅಂತಂದರೆ ಇನ್ನೂ ಅರ್ಧಂಬರ್ಧ ಕೆಲಸವನ್ನು ಮಾಡಿ ಬಿಟ್ಟು ಹೋಗಿರುವಂಥದ್ದು. ಹಾಗಾಗಿ ರೈತರು ಒಂದು ಕಡೆ ರೈತರಿಗೆ ಜಮೀನು ಕಳ್ಕೊಂಡಂಥ ರೈತರಿಗೆ ಸೂಕ್ತವಾದಂಥ ಪರಿಹಾರ ಸಿಗ್ತಲ್ಲ, ಮತ್ತೊಂದೆಡೆ ಇದೇನು ಸುಮಾರು 300ಕ್ಕೂ ಅಧಿಕ 318 ಕೋಟಿ ವೆಚ್ಚದಲ್ಲಿ ಏನು ಸರ್ಕಾರದ ಹಣ ಇದೆ, ಈ ಸರ್ಕಾರ ಹಣ ಕೂಡ ಈಗ ರೈತರಿಗಾಗಲಿ ಅಥವಾ ಸರ್ಕಾರ ಕೂಡ ಯೂಸ್ ಆಗ್ತಾ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಹಣವನ್ನು ಖರ್ಚು ಮಾಡಿ ರೈತರಿಗೆ ಅನುಕೂಲ ಆಗಬೇಕಂತೇಳಿ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಂತೇಳಿ ಇನ್ನು 318 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆರಂಭ ಮಾಡಿದ್ರು. ಆದರೆ ಇಲ್ಲಿವರೆಗೂ ಕೂಡ ಅದು ಕಾಮಗಾರಿ ಪೂರ್ಣ ಆಗದೇನೆ ಈಗ ಒಂದು ಕಡೆ ರೈತರಿಗೆ ಮತ್ತು ಸಾರ್ವಜನಿಕರು ಕೂಡ ಸಂಕಷ್ಟ ತಂದು ಒಡ್ಡಿರುವಂಥದ್ದು. ಹಾಗಾಗಿ ಆದಷ್ಟು ಬೇಗ ಏನಂತಂದರೆ ಈ ಒಂದು ಭೀಮಾ ನದಿ ಇದೆ, ಆ ಭೀಮಾ ನದಿ ಏನಂತಂದರೆ ಮಳೆಗಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರುತ್ತೆ, ಅದಾದ ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಆ ಒಂದು ಭೀಮಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಗಾಲದಲ್ಲಿ ಬರುವಂಥ ನೀರೇನಿದೆ ಆ ಒಂದು ಬೇರೆ ತಾಲೂಕುಗಳಲ್ಲಿ ಡೈವರ್ಟ್ ಮಾಡಿದಾಗ ಅಲ್ಲಿದ್ದಂಥ ಡ್ಯಾಮ್ಗಳಲ್ಲಿ ನೀರು ಕೆರೆ ತುಂಬಿಸುವ ಯೋಜನೆ ಮಾಡಿದರೆ ಅಲ್ಲಿ ಸುತ್ತಮುತ್ತ ಇದ್ದಂಥ ರೈತರಿಗೆ ಮತ್ತು ಜನರಿಗೂ ಕೂಡ ನೀರಿನ ಕೊರತೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಕಾಮಗಾರಿ ಆರಂಭ ಮಾಡಿ, ಆದರೆ ಇಲ್ಲಿವರೆಗೂ ಕೂಡ ಕಾಮಗಾರಿ ಪೂರ್ಣ ಆಗದೇ ಇರುವುದರಿಂದ ರೈತರಿಗೆ ಸಾಕಷ್ಟು ಸಂಕಷ್ಟ ಆಗ್ತದೆ. ಆದಷ್ಟು ಬೇಗ ನಮಗೆ ಈ ಕಾಮಗಾರಿಯನ್ನು ಮಾಡಬೇಕು, ಏನು ಪೂರ್ಣಗೊಳಿಸಿ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕಂತೇಳಿ ರೈತರ ಆಗ್ರಹವಾಗಿರುವಂಥದ್ದು. ಶರ್ಮಿತಾ ಶೆಟ್ಟಿ. ಫಾಲೋ